ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ತಡರಾತ್ರಿಯ ವೇಳೆ ನೊಂದ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿದ ಸಂಕೇತ್ ಪೂವಯ್ಯ. ಬೆಂಗಳೂರಿನ ಕಾರ್ಯಕ್ರಮ ಮುಗಿಸಿ ಬರುತ್ತಿದ್ದಂತೆಯೇ ದೇವರಪುರಕ್ಕೆ ಭೇಟಿ ನೀಡಿದ ಸಂಕೇತ್ ಪೂವಯ್ಯ. ಮುಂಜಾನೆಯ ವೇಳೆ ದೇವರಕಾಡು ನಿವಾಸಿ ಜೇನುಕುರುಬರ ಅಣ್ಣಯ್ಯ ಮೇಲೆ ದಾಳಿ ನಡೆಸಿದ್ದ ಕಾಡಾನೆ. ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಸಂಕೇತ್ ಪೂವಯ್ಯ. ತೊಂದರೆ ನೀಡುತ್ತಿರುವ ಕಾಡಾನೆ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ. ಗ್ರಾಮದಲ್ಲಿ ಬೇಡು ಹಬ್ಬದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ. ನೊಂದ ಕುಟುಂಬಕ್ಕೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ನಿರ್ದೇಶನ. ನೋಡ್ಕೊಂಡು ಮಾಡ್ಕೊಂಡು ಮಕ್ಕಳೆಲ್ಲ ಯಾರಿಲ್ಲ ಅವರಿಗೆ ನಾವೇ ಅವ್ರ ನೀವು ಬೇಜಾರು ಮಾಡಬೇಡಮ್ಮ, ನೀವೇನು ಮಾಡಬೇಡಿ, ಬೇಜಾರು ನನಗೆ ಯಾರಿಲ್ಲ ಸರ್. ಅವರೊಬ್ಬರೇ ನನಗೆ ಸಪೋರ್ಟ್ ಇದ್ದಿದ್ದು. ಅವ್ರಿಗೆ ಸೌದೆಗಾಗಲಿ ಎಲ್ಲಿ ಹೋಗೋದು ಹೋಗ್ಬೇಡ ಬೇಬಿ, ಹಾನೆ ಮನೆ ಬಿಟ್ಟು ಯಾರಿಲ್ಲ. ಮತ್ತೆ ಒಂದು ತಮ್ಮ ಇದ್ದಾನೆ, ನನಗೆ ಯಾರಿಲ್ಲ ಸರ್. ಇಷ್ಟು ವರ್ಷ ನಾವು ಗಂಡರ್ಸಿ ಮಕ್ಕಳಂಗೆ ನೋಡ್ಕೊಂಡಿದ್ರು. ಎಲ್ಲರೂ ಹೇಳ್ತಿದ್ರು ಅವರು ಜಗಳ ಆಡ್ತಾರೆ ಹುಳುಗಳಿಗೆ. ನನಗೆ ಯಾರಿಲ್ಲ ಸರ್. ನನಗೆ ಇನ್ನು ಮುಂದಕ್ಕೆ ನಾನು ಏನು ಬದುಕಕ್ಕೆ ನಾನು ಸಾಯ್ಬೇಕು ಸರ್. ನನಗೆ ಯಾರಿಲ್ಲ ಸರ್. ಮಕ್ಕಳಿದ್ದೀರ ಸರ್. ನನಗೆ ದುಃಖ ತೆರೆಯಕ್ಕಿದೆ. ನನಗೆ ಯಾರಿಲ್ಲ ಸರ್. ನನಗೆಲ್ಲ ಗೊತ್ತಿಲ್ಲ ಸರ್. ನಾಳೆ ನೋಡಿ, ನಾಳೆ ಪೇಮೆಂಟ್ ರೆಡಿ ಮಾಡಿಸ್ಕೊಡಿ. ನಾಳೆ ಮಧ್ಯಾಹ್ನ ಬರ್ತೀನಿ. ಆಯ್ತು ಸರ್, ಮಾಡಿಸ್ಕೊಂಡು ನನಗೆ ಏನು ಬೇಕು ಮಾಡಿಕೊಡಿ ಸರ್. ನನಗೆ ಗೊತ್ತಿಲ್ಲ ಸರ್. ನಾಳೆ ಈವ್ನಿಂಗ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.